ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ತುಂಬ ಸುಲಭವಾಗಿ ರುಚಿಯಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ಹೇಗೆ ಮಾಡೋದಂತ ನೋಡೋಣ. ಬ್ರೆಡ್ ಮತ್ತು ಬಾಳೆಹಣ್ಣು ಹಾಕ್ಬಿಟ್ಟು ಮಾಡುವಂತಹ ಈ ರೆಸಿಪಿ ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಬನ್ನಿ ಈ ಬ್ರೆಡ್ ರೆಸಿಪಿ ಮಾಡೋಣ. ಮೊದಲು ನೋಡಿ, ನಾನು ಒಂದು 5 ಬ್ರೆಡ್ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಅದರ ಸೈಡ್ ಎಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡಿ ಎಲ್ಲ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ನೋಡಿ, ಸ್ವಲ್ಪ ಹಾಲು ತಗೋಬೇಕು. ಅದರಿಂದ ಜಸ್ಟ್ ಒಮ್ಮೆ ಮುಳುಗಿಸಿ ಒಂದೇ ಸಲ ನೋಡಿ, ಈ ರೀತಿ ಜಾಸ್ತಿ ಮುಳುಗಿಸ್ಬಿಟ್ರೆ ಅದು ಮೃದುವಾಗಿಬಿಡುತ್ತೆ. ಈ ರೀತಿ ಒಮ್ಮೆ ಮುಳುಗಿಸಿ ತೆಗಿಬೇಕು. ಹಾಲು ಅಥವಾ ನೀರಾದರೂ ಪರವಾಗಿಲ್ಲ. ನೆಕ್ಸ್ಟ್ ನಾವು ಲಟ್ಟಣಿಗೆ ಉಪಯೋಗಿಸಿ ಈ ರೀತಿ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಅವಾಗ ಸ್ವಲ್ಪ ಅಗಲಾಗಿ ಒಳ್ಳೆ ಸಾಫ್ಟಾಗಿ ಸಿಗುತ್ತೆ. ನೋಡಿ, ಈ ರೀತಿ ಸಿಗುತ್ತೆ. ಅಂದರೆ ನಮಗೆ ಮಡಚೋದಿಕ್ಕೆಲ್ಲ ತುಂಬ ಸುಲಭ ಆಗುತ್ತೆ. ಈ ರೀತಿ ಮಾಡಿದರೆ ಕಟ್ ಆಗಲ್ಲ. ನೋಡಿ, ಈ ರೀತಿ. ಓಕೆ, ಇನ್ನೊಂದು ಮೆಥಡು ಇದೆ, ಅದನ್ನು ನಾನು ಲಾಸ್ಟಿಗೆ ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಕದಳಿ ಅಥವಾ ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಯಾವ ಬಾಳೆಹಣ್ಣಾದರೂ ತೊಂದರೆ ಏನಿಲ್ಲ. ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಒಂದು ಕಾವಲಿ ಬಿಸಿ ಮಾಡಿದ್ದೀನಿ. ಅದಕ್ಕೊಂದು 2 ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಅದು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಅದಕ್ಕೆ ನಮ್ಮ ಒಣ ದ್ರಾಕ್ಷಿ ಹಾಕ್ಕೊಂಡ್ರೆ ಆಯಿತು. ಅದು ಎಷ್ಟು ಬೇಕಿದ್ರೂ ಹಾಕ್ಕೋಬೋದು. ಅದು ನಿಮ್ಮ ಟೇಸ್ಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆವಾಗ ತುಂಡು ಮಾಡಿಟ್ಟಂತಹ ಬಾಳೆಹಣ್ಣನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಬಾಳೆಹಣ್ಣನ್ನು ಹಾಕಿಬಿಟ್ಟು ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಫ್ರೈ ಆಗುವಾಗ ಅದು ಬೇಯ್ತದೆ. ಆವಾಗ ಚೆನ್ನಾಗಿ ಜಜ್ಜಿ ಥರ ಬರುತ್ತೆ. ಅದು ಒಳ್ಳೆ ಸ್ಮ್ಯಾಶ್ ಆಗಿ ಸಿಗುತ್ತೆ ನಮಗೆ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಬೆಂದ ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋದಕ್ಕಾಗುತ್ತೆ. ನೋಡಿ, ಈ ರೀತಿ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ನಾನೊಂದು 2 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಆವಾಗ ಒಳ್ಳೆ ಸ್ವೀಟಾಗಿ ಸಿಹಿಯಾಗಿ ಸಿಗುತ್ತೆ ನಮಗೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ನಮ್ಮ ಫಿಲ್ಲಿಂಗ್ಸ್ ರೆಡಿಯಾಗಿದೆ. ಫ್ಲೇಮ್ ಆಫ್ ಮಾಡಿಬಿಟ್ಟು, ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನಮ್ಮ ನೆಲಕಡಲೆ ಅಥವಾ ಶೇಂಗಾ ರೋಸ್ಟ್ ಮಾಡಿದಂಥದ್ದನ್ನು ಹಾಕ್ತಾ ಇದ್ದೀನಿ. ಆವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದು ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ನೋಡಿ, ಇದನ್ನೊಂದು ಬೌಲಿಗೆ ಹಾಕಿಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ನಮ್ಮ ಬ್ರೆಡ್ ರೆಡಿ ಮಾಡಿಟ್ಟಿದ್ದೆ. ಅದರಲ್ಲಿ ಈ ರೀತಿ ಇದನ್ನು ತುಂಬಿಸಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತುಂಬಿಸ್ಕೊಳ್ಳಿ. ನೋಡಿ, ಈ ರೀತಿ. ಆಮೇಲೆ ಇದನ್ನು ಈ ರೀತಿ ಮಡಚಿದ್ರೆ ಆಯಿತು. ಸೈಡಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ರೀತಿ ಕವರ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ. ಆವಾಗ ಫುಲ್ಲಾಗಿ ಕವರ್ ಆಗಿ ಸಿಗುತ್ತೆ ನಮಗೆ. ಇದೇ ರೀತಿ ಉಳಿದದನ್ನೆಲ್ಲ ನಾನು ಮಾಡಿ ತರ್ತೀನಿ. ಅದೇ ರೀತಿ ನೋಡಿ, ನಿಮಗೆ ಕಷ್ಟ ಆಗ್ತಿದ್ರೆ, ಈ ರೀತಿ ಮಾಡೋದಕ್ಕೆ ಕಷ್ಟ ಆಗ್ತಿದ್ರೆ ಸಿಂಪಲ್ ಒಂದು ಬ್ರೆಡ್ಡಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿನೂ ಮಾಡ್ಬೋದು. ಅಂದರೆ ಅದಕ್ಕೆ ಕೆಲಸ ಏನಿಲ್ಲ, ಸೈಡು ಕಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸಿಂಪಲಾಗಿ ಹೀಗೆ ಮಾಡ್ಬೋದು. ನಿಮ್ಗೆ ಯಾವ ಮೆಥಡು ಸುಲಭ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿಬಿಟ್ರೆ ಆಯಿತು. ಅದಾದರೆ ಫೋಲ್ಡ್ ಮಾಡಿ ಮಾಡೋದು. ಇದಾದರೆ ಈ ರೀತಿ ಮಾಡಿಬಿಟ್ಟು ಇದರ ಮೇಲ್ಗಡೆ ಬ್ರೆಡ್ ಇಟ್ಟರೆ ಆಯಿತು. ಓಕೆ, ಆಮೇಲೆ ಅದೇ ಕಾವಲಿ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮೊದಲು ಬಿಸಿ ಮಾಡಿದ್ದೀನಿ ಕಾವಲಿ. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಂಥ ಬ್ರೆಡ್ಡನ್ನು ಟೋಸ್ಟ್ ಮಾಡಬೇಕು, ಅಂದರೆ ರೋಸ್ಟ್ ಮಾಡಬೇಕು ಚೆನ್ನಾಗಿ. 2 ಬದಿನೂ ಚೆನ್ನಾಗಿ ರೋಸ್ಟ್ ಆಗಬೇಕು. ಈ ರೀತಿ ತುಪ್ಪದಲ್ಲಿ ನೋಡಿ, ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಿರಬೇಕು. ಆವಾಗ ತಿನ್ನೋದಕ್ಕೂ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಹೊರಗಡೆ ಗರಿಗರಿಯಾಗಿರುತ್ತೆ, ಒಳಗಡೆ ಒಳ್ಳೆ ಸ್ವೀಟ್ ಆಗಿರೋಂಥ ಫೀಲಿಂಗ್ಸ್ ಇರುತ್ತೆ. ನೋಡಿ, ಇದು ರೆಡಿಯಾಗಿದೆ. ಈ ರೀತಿ ತಯಾರಾದನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಇದೆ. ಸಿಂಪಲಾಗಿ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಇದು ಬ್ರೆಡ್ಡಲ್ಲಿ. ನೋಡಿ, ಇವಾಗೆಲ್ಲ ರೆಡಿ ಆಗಿದೆ. ನೋಡಿ, ನಾನು ಫುಲ್ಲಾಗಿ ಮಾಡಿದ್ದನ್ನು ರೋಸ್ಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಇವಾಗೆಲ್ಲ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ಇದು ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ. ಖಂಡಿತ ಒಂದು ಸಲ ಟ್ರೈ ಮಾಡಿ, ನೀವು ಟೇಸ್ಟ್ ಮಾಡಿ. ನೋಡಿ, ಈ ರೀತಿ ಇದೆ. ನಾವು ಫೋಲ್ಡ್ ಮಾಡಿರೋದು ಕಟ್ ಮಾಡಿ ತೋರಿಸ್ತೀನಿ ಅದು ಹೇಗಿದೆ, ಒಳಗಡೆ ಯಾವ ರೀತಿ ಇದೆ ಅಂತ. ನೋಡಿ, ಕಟ್ ಮಾಡಿಬಿಟ್ರೆ ಒಳಗಡೆ ಒಳ್ಳೆ ಫಿಲ್ಲಿಂಗ್ಸ್ ಇರುತ್ತೆ, ಹೊರಗಡೆ ಒಳ್ಳೆ ಗರಿಗರಿಯಾದಂಥ ಬ್ರೆಡ್ಡು ಇರುತ್ತೆ. ನೋಡಿ, ಇದು ನೋಡಿ ಈ ರೀತಿ ಇದೆ. ನಿಮಗೆ ಇದು ಸುಲಭ ಆದರೆ ಇದು ಮಾಡ್ಕೊಳ್ಳಿ, ಅಲ್ಲ ಅದು ಬೇಕಿದ್ರೆ ಆ ಥರನೂ ಮಾಡ್ಬೋದು. ನೋಡಿ, ಯಾವುದಾದ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.